ವೀಕ್ಷಕರೇ ನಮಸ್ಕಾರ. ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ 4ನೇ ಟೆಸ್ಟ್ ಪಂದ್ಯದ ಡೇ 4ನಲ್ಲಿ ದೊಡ್ಡ ಹೈಡ್ರಾಮಾ ನಡೆಯಿತು. ಹೌದು ವೀಕ್ಷಕರೇ, ಸೋಲುವಂತಹ ಹಂತದಲ್ಲಿದ್ದ ಪಂದ್ಯವು ಇದೀಗ ದೊಡ್ಡ ತಿರುವು ಕಂಡಿದೆ. ಇನ್ನು ವೀಕ್ಷಕರೇ, ಈ 4ನೇ ಟೆಸ್ಟ್ ಪಂದ್ಯದಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು 8 ವಿಕೆಟ್ ಕಬಳಿಸುವ ಮೂಲಕ ವಿಶ್ವ ದಾಖಲೆ ಬರೆದಿದ್ದಾರೆ. ಹೌದು ವೀಕ್ಷಕರೇ, ಟೆಸ್ಟ್ ಇತಿಹಾಸದಲ್ಲೇ ಯಾರು ನಿರ್ಮಿಸಿದ ದಾಖಲೆಯನ್ನು ಜಸ್ಪ್ರೀತ್ ಬುಮ್ರಾ ಅವರು ಮಾಡಿದ್ದಾರೆ. ಇನ್ನು ವೀಕ್ಷಕರೇ, ಈ ವಿಡಿಯೋದ ಸಂಪೂರ್ಣ ಹೈಲೈಟ್ಸ್ ಬಗ್ಗೆ ತಿಳಿಯೋದಕ್ಕಿಂತ ಮುಂಚಿತವಾಗಿ ಜಸ್ಪ್ರೀತ್ ಬುಮ್ರಾ ಅವರ ಈ 8 ವಿಕೆಟ್ ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ಪ್ರತಿಯೊಬ್ಬರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಜಸ್ಪ್ರೀತ್ ಬುಮ್ರಾ ಎಂದು ಟೈಪ್ನ ಮಾಡಿ ನಿಮ್ಮ ಅತ್ಯಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿ. ಹೌದು, ಮೆಲ್ಬರ್ನ್ನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆಯುತ್ತಿರುವ 4ನೇ ಟೆಸ್ಟ್ ಪಂದ್ಯದಲ್ಲಿ ಇಂದು ಡೇ 4ನಲ್ಲಿ ದೊಡ್ಡ ತಿರುವು ಕಂಡಿತು. ಹೌದು, ಈ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿ ಮೊದಲ ಇನ್ನಿಂಗ್ಸ್ನಲ್ಲಿ 474 ರನ್ ಗಳಿಸಿದರೆ ಇದಕ್ಕೆ ತಕ್ಕ ಉತ್ತರವಾಗಿ ಟೀಮ್ ಇಂಡಿಯಾ ತಂಡವು 369 ರನ್ ಗಳಿಸಿತು. ಇನ್ನು 105 ರನ್ಸ್ಗಳ ಮುನ್ನಡೆಯೊಂದಿಗೆ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ ಆಸ್ಟ್ರೇಲಿಯಾ ತಂಡವು ಡೇ 4ನಲ್ಲಿ ಸಂಪೂರ್ಣವಾಗಿ ತತ್ತರಿಸಿತು. ಹೌದು ವೀಕ್ಷಕರೇ, ಜಸ್ಪ್ರೀತ್ ಬುಮ್ರಾ ಅವರ ಆರ್ಭಟಕ್ಕೆ ಆಸ್ಟ್ರೇಲಿಯಾ ತಂಡವು ಇಂದು ಡೇ 4ನ ದಿಂದಾಟದ ಅಂತ್ಯಕ್ಕೆ 228 ರನ್ಸ್ಗಳಿಗೆ 9 ವಿಕೆಟ್ ಕಳೆದುಕೊಂಡಿದೆ. ಇನ್ನು ವೀಕ್ಷಕರೇ, 333 ರನ್ಸ್ಗಳ ಲೀಡ್ನೊಂದಿಗೆ 5ನೇ ದಿಂದಾಟಕ್ಕೆ ಬ್ಯಾಟಿಂಗ್ ಕಾಯ್ದುಕೊಂಡಿದೆ. ವೀಕ್ಷಕರೇ, ಈ ಒಂದು ಸಂಪೂರ್ಣ ಸ್ಕೋರ್ ಕಾರ್ಡ್ ಇಲ್ಲಿದೆ. ಹೌದು, ಮೊದಲ ಇನ್ನಿಂಗ್ಸ್ನಲ್ಲಿ ಬ್ಯಾಟಿಂಗ್ ಮಾಡಿದ್ದ ಆಸ್ಟ್ರೇಲಿಯಾ ತಂಡದ ಬ್ಯಾಟ್ಸ್ಮನ್ಗಳ ಪರವಾಗಿ ಸ್ಟೀವನ್ ಸ್ಮಿತ್ ಅವರು 140 ರನ್ ಸಿಡಿಸಿದ್ದರು. ಇನ್ನು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ಪರವಾಗಿ ನಿತೀಶ್ ಕುಮಾರ್ ರೆಡ್ಡಿ ಅವರು 114 ರನ್ ಸಿಡಿಸಿ ಮಿಂಚಿದ್ದರು. ಇನ್ನು ವೀಕ್ಷಕರೇ, ಇಂದು ಡೇ 4ನಲ್ಲಿ ದ್ವಿತೀಯ ಇನ್ನಿಂಗ್ಸ್ ಆರಂಭಿಸಿದ್ದ ಆಸ್ಟ್ರೇಲಿಯಾ ತಂಡದ ಪರವಾಗಿ ಮಾನಸ್ ಅವರು 70 ರನ್ ಸಿಡಿಸಿದರೆ ನೆಥನ್ ಲೈನ್ ಅವರು 41 ರನ್ ಸಿಡಿಸಿದ್ದಾರೆ. ಇನ್ನು ಪ್ಯಾಟ್ ಕಮಿನ್ಸ್ ಅವರು ಕೂಡ ಆಡಿದಂತ 90 ಎಸೆತಗಳಲ್ಲಿ ಸ್ಫೋಟಕವಾಗಿ 4 ಬೌಂಡ್ರಿ ಸಮೇತ 41 ರನ್ ಸಿಡಿಸಿ ಮಿಂಚಿದ್ದಾರೆ. ವೀಕ್ಷಕರೇ, ಒಟ್ಟಾರೆಯಾಗಿ ಆಸ್ಟ್ರೇಲಿಯಾ ತಂಡವು ದ್ವಿತೀಯ ಇನ್ನಿಂಗ್ಸ್ನಲ್ಲಿ 228 ರನ್ಸ್ಗಳಿಗೆ 9 ವಿಕೆಟ್ ಕಳೆದುಕೊಂಡಿದೆ. ಇನ್ನು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡದ ಪರವಾಗಿ ಬೌಲಿಂಗ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು ಹಾಕಿದಂಥ 24 ಓವರ್ಗಳಲ್ಲಿ 7 ಓವರ್ಗಳನ್ನು ಸತತವಾಗಿ ಮೆಡನ್ ಮಾಡುವ ಮೂಲಕ 56 ರನ್ಸ್ಗಳನ್ನು ಬಿಟ್ಟುಕೊಟ್ಟು 4 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ಇನ್ನು ವೀಕ್ಷಕರೇ, ಮೊಹಮ್ಮದ್ ಸಿರಾಜ್ ಅವರು 3 ವಿಕೆಟ್ ಕಬಳಿಸಿದರೆ ಜಡೇಜಾ ಅವರು 1 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ಹೌದು ವೀಕ್ಷಕರೇ, ಮೊದಲ ಇನ್ನಿಂಗ್ಸ್ನಲ್ಲೂ ಕೂಡ ಜಸ್ಪ್ರೀತ್ ಬುಮ್ರಾ ಅವರು ಹಾಕಿದಂಥ 28.4 ಓವರ್ಗಳಲ್ಲಿ 9 ಓವರ್ಸ್ಗಳನ್ನು ಮೆಡನ್ ಮಾಡುವ ಮೂಲಕ 4 ವಿಕೆಟ್ ಕಬಳಿಸಿದ್ದರು. ಇನ್ನು ವೀಕ್ಷಕರೇ, ಆಕಾಶ್ದೀಪ್ ಅವರು 2 ವಿಕೆಟ್ ಕಬಳಿಸಿದ್ದರೆ ಜಡೇಜಾ ಅವರು 3 ವಿಕೆಟ್ ಕಬಳಿಸಿದ್ದರು. ಇನ್ನು ಸ್ಪಿನ್ನರ್ ಆಗಿರುವ ವಾಷಿಂಗ್ಟನ್ ಸುಂದರ್ ಅವರು 1 ವಿಕೆಟ್ ಕಬಳಿಸಿ ಮಿಂಚಿದ್ದರು. ಇನ್ನು ವೀಕ್ಷಕರೇ, ಟೆಸ್ಟ್ ಇತಿಹಾಸದಲ್ಲಿ 200 ವಿಕೆಟ್ ಕಬಳಿಸಿದ ಹೆಗ್ಗಳಿಕೆಗೆ ಜಸ್ಪ್ರೀತ್ ಬುಮ್ರಾ ಅವರು ಪಾತ್ರರಾಗಿದ್ದಾರೆ. ವೀಕ್ಷಕರೇ, ಈ ಒಂದು ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ವೀಕ್ಷಕರೇ, ಈ ಪಂದ್ಯದಲ್ಲಿ ಟೀಮ್ ಇಂಡಿಯಾ ತಂಡವು ನಾಳೆ ಚೇಸಿಂಗ್ ಮಾಡಿ ಗೆಲ್ಲುತ್ತೆ ಎಂದರೆ ಎಸ್ ಎಂದು ಟೈಪ್ನ ಮಾಡಿ. ವೀಕ್ಷಕರೇ, ನೀವು ಮಾಡೋ ಪ್ರತಿಯೊಂದು ಕಮೆಂಟ್ಸ್ಗಳು ಕೂಡ ಬಹಳ ಮುಖ್ಯವಾಗಿರುತ್ತವೆ. ಹೌದು ವೀಕ್ಷಕರೇ, ಟೀಮ್ ಇಂಡಿಯಾ ತಂಡವು WTC ಫೈನಲ್ ತಲುಪಬೇಕಾದರೆ ಈ ಒಂದು ಪಂದ್ಯವು ಟೀಮ್ ಇಂಡಿಯಾ ತಂಡಕ್ಕೆ ಮಹತ್ವದ ಪಂದ್ಯವಾಗಿದೆ. ಅದರೊಂದಿಗೆ 5ನೇ ಟೆಸ್ಟ್ ಪಂದ್ಯವೂ ಕೂಡ ಈ ಒಂದು ಸರಣಿಯ ಮಹತ್ವದ ಪಂದ್ಯವಾಗಿರುತ್ತದೆ. ವೀಕ್ಷಕರೇ, ಒಟ್ಟಾರೆಯಾಗಿ ನಾಳೆ ಟೀಮ್ ಇಂಡಿಯಾ ತಂಡವು ಆಸ್ಟ್ರೇಲಿಯಾ ನೀಡಿದಂಥ ರನ್ಸ್ಗಳನ್ನು ಚೇಸ್ ಮಾಡಲೇಬೇಕಾಗುತ್ತದೆ. ಒಂದು ವೇಳೆ ವೀಕ್ಷಕರೇ, ಈ ಒಂದು ಪಂದ್ಯವು ಡ್ರಾನಲ್ಲಿ ಅಂತ್ಯಗೊಂಡರೆ ಟೀಮ್ ಇಂಡಿಯಾ ತಂಡವು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಸ್ ಫೈನಲ್ ತಲುಪುವುದು ಸುಲಭದ ಮಾತಲ್ಲ. ವೀಕ್ಷಕರೇ, ಇದಾಗಿತ್ತು ಡೇ 4ನ ಸಂಪೂರ್ಣ ಹೈಲೈಟ್ಸ್.